ಸ್ನೇಹಿತರೆ, ಶತಶತಮಾನಗಳಿಂದಲೂ ಮಾನವನ ಊಹೆಗೆ ತರ್ಕಕ್ಕೆ ನಿಲುಕದ ಅದೆಷ್ಟೋ ವಿಚಾರಗಳು ಈ ನಿಸರ್ಗದೊಳಗೆ ಹುದುಗಿ ಹೋಗಿವೆ. ಅಂತಹ 5 ಅತ್ಯಂತ ವಿಸ್ಮಯಕಾರಿ ಸಂಗತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಪ್ರಾರಂಭ ಮಾಡುವ ಮೊದಲು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತಾ ಇವತ್ತಿನ ಕೌತುಕದ ವಿಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ವಿಡಿಯೋದ ಮೊದಲ ಅಚ್ಚರಿ ಶ್ರೌಡ್ ಆಫ್ ಟ್ಯೂರಿನ್. ಈ ಶ್ರೌಡ್ ಆಫ್ ಟ್ಯೂರಿನ್ ಈ ಬಟ್ಟೆಯನ್ನು ಯೇಸು ಮರಣ ಹೊಂದಿದಾಗ ಅವರ ಮೈ ಮೇಲೆ ಮುಚ್ಚಿದ ಬಟ್ಟೆ ಎಂದು ಕರೆಯಲಾಗುತ್ತೆ. 4.4 ಮೀಟರ್ ಉದ್ದ, 1.1 ಮೀಟರ್ ಅಗಲವಿರುವ ಈ ಬಟ್ಟೆಯ ಮೇಲೆ ಯೇಸುವಿನ ಚಿತ್ರ ಯಥಾವತ್ತಾಗಿ ಮೂಡಿ ಬಂದಿದೆ. ಇದು ಮೊದಲಿಗೆ 1350ರಲ್ಲಿ ಯುರೋಪ್ನಲ್ಲಿ ಕಂಡುಬಂದಿದ್ದು, ವಾಸ್ತವಿಕವಾಗಿ ಇಲ್ಲಿರುವ ಚಿತ್ರಕ್ಕೆ ಕಾರಣ ಏನೆಂಬುದು ಇಂದಿಗೂ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಏಕೆಂದರೆ ಈ ಬಟ್ಟೆಯ ಮೇಲೆ ಮುಖ, ಕಣ್ಣು, ಗಡ್ಡ ಮತ್ತು ಇತರೆ ಅಂಶಗಳು ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಕಾರ್ಬನ್ 14 ಪರೀಕ್ಷೆಯಿಂದ ಇದು 7000 ವರ್ಷಗಳಷ್ಟು ಹಳೆಯದು ಎಂಬ ಅಂಶ ಸ್ಪಷ್ಟವಾಗುತ್ತೆ. ಆ ಕಾಲಕ್ಕೆ ಈ ಚಿತ್ರ ಮೂಡಿದ್ದಾದರೂ ಹೇಗೆ ಎಂಬುದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ಇನ್ನು ಇಂದಿನ ಎರಡನೇ ಕೌತುಕ, ಆಂಟಿಕೇತರ ಮೆಕ್ಯಾನಿಸಮ್. ಇದೊಂದು ಅದ್ಭುತ ಯಂತ್ರವಾಗಿದ್ದು, ಇದು ಎಷ್ಟು ಹಳೆಯ ಯಂತ್ರವೆಂದು ಹೇಳಿದರೆ ನೀವು ಕೂಡ ನಿಬ್ಬೆರಗಾಗುತ್ತೀರಿ. ಏಕೆಂದರೆ ಇದು ಸುಮಾರು 2100 ವರ್ಷಗಳಷ್ಟು ಹಳೆಯದಾಗಿದೆ. ಇದನ್ನು 1901ರಲ್ಲಿ ಸಮುದ್ರದ ತಳಭಾಗದಲ್ಲಿ ಹಡಗೊಂದರ ಅಡಿಯಲ್ಲಿ ಹುಡುಕಲಾಗುತ್ತೆ. ಈ ಯಂತ್ರ ಅತ್ಯಾಧುನಿಕ ತಂತ್ರಜ್ಞಾನದ ಪ್ರತೀಕವಾಗಿದ್ದು, ಇದರ ಮೆಕ್ಯಾನಿಸಮ್ ವಿಶಿಷ್ಟವಾಗಿದೆ. ಇದು ಸೂರ್ಯ, ಗ್ರಹ, ಚಂದ್ರ ಇವುಗಳ ಚಲನೆಯನ್ನ ತಿಳಿಸುತ್ತಿದ್ದು, ಇದನ್ನು ಪ್ರಾಚೀನ ಕಾಲದ ಕಂಪ್ಯೂಟರ್ ಎಂದೇ ಭಾವಿಸಲಾಗಿದೆ. ಆದರೆ ಯಾವುದೇ ತಂತ್ರಜ್ಞಾನದ ಲವಲೇಶದ ಅರಿವು ಇರದಿದ್ದ ಕಾಲಕ್ಕೆ 2100 ವರ್ಷಗಳ ಹಿಂದಕ್ಕೆ ಇದನ್ನು ಕಂಡುಹಿಡಿದ ಜನಾಂಗ ಯಾವುದು ಎಂಬುದೇ ಇಂದಿಗೂ ಕೂಡ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಇನ್ನು ಈ ವಿಡಿಯೋದ ಮೂರನೇ ಕೌತುಕ, ರೊಸೆಟ್ಟಾ ಸ್ಟೋನ್. ಇದು ವಿಶ್ವದ ಅತ್ಯಂತ ಪುರಾತನ ಭಾಷೆಯಾಗಿದ್ದು, ಇದನ್ನು 1799ರಲ್ಲಿ ಈಜಿಪ್ಟ್ ದೇಶದಲ್ಲಿ ಹುಡುಕಲಾಗುತ್ತೆ. ಈ ಶಾಸನದ ಭಾಷೆ ಮತ್ತು ನಿರ್ಮಾಣವನ್ನು ಗಮನಿಸಿದ ತಂತ್ರಜ್ಞರು ಇದು ಸುಮಾರು 2200 ವರ್ಷಗಳಷ್ಟು ಹಿಂದಿನ ಶಿಲೆ ಎಂದು ಕರೆಯುತ್ತಾರೆ. ಹೈರೋಗ್ಲಿಪಿಕ್ಸ್, ಡೆಮೋಟಿಕ್ ಮತ್ತು ಪ್ರಾಚೀನ ಗ್ರೀಕ್ ಭಾಷೆಯಲ್ಲಿರುವ ಈ ಶಾಸನ ಇಂದಿಗೂ ಅದರ ನಿಗೂಢ ಬರವಣಿಗೆಯನ್ನು ಬಿಡಿಸಲು, ಓದಲು ಯಾರಿಗೂ ಕೂಡ ಸಾಧ್ಯವಾಗಿಲ್ಲ. ಪ್ರಸ್ತುತ ಈ ಶಿಲೆ ಲಂಡನ್ನ ಬ್ರಿಟಿಷ್ ಮ್ಯೂಸಿಯಂನಲ್ಲಿದ್ದು, ಪ್ರವಾಸಿಗರ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಇನ್ನು ದ ಡೆಂಡ್ರಾ ಲೈಟ್ ಮಿಸ್ಟರಿ. ಪ್ರಾಚೀನ ಈಜಿಪ್ಟ್ನಲ್ಲಿ ಕಂಡುಬಂದ ಈ ರಹಸ್ಯಾತ್ಮಕ ವರ್ಣಚಿತ್ರ ಇಂದಿಗೂ ವಿಜ್ಞಾನಿಗಳಿಗೆ ಉತ್ತರ ಸಿಗದ ದೊಡ್ಡ ಸವಾಲಾಗಿದೆ. ಏಕೆಂದರೆ ಈಜಿಪ್ಟಿನ ಡೆಂಡ್ರಾದ ದೇವಾಲಯದಲ್ಲಿ ಕಂಡುಬರುವ ಒಂದು ಚಿತ್ರವಾಗಿದ್ದು, ಸುಮಾರು 2200 ವರ್ಷಗಳಷ್ಟು ಹಳೆಯ ಚಿತ್ರ ಈ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ವಿಶಾಲವಾದ ಬಲ್ಬ್ ಆಕೃತಿಯನ್ನು ನಾವು ಕಾಣುತ್ತಿದ್ದು, ಈ ಆಕೃತಿಯ ಹಿಂದೆ ಕಮಲದ ಚಿತ್ರವು ಮತ್ತು ಆಕೃತಿಯ ಒಳಗೆ ತಂತಿಯ ರೀತಿಯ ಚಿತ್ರವೂ ಇದೆ. ಇದನ್ನ ಪ್ರಾಚೀನ ಈಜಿಪ್ಟ್ನ ಟೆಕ್ನಿಕ್ ಮತ್ತು ಟೆಕ್ನಾಲಜಿಗಳಲ್ಲಿ ಒಂದು ಎಂದು ಕೆಲವರು ಕರೆಯುತ್ತಾರೆ. ಇದು ಈಜಿಪ್ಟಿನ ಆರಾಧನೆಯ ಒಂದು ಭಾಗ ಕೂಡ ಎನ್ನುತ್ತಾರೆ. ಆದರೆ ಈ ಚಿತ್ರವನ್ನು ನೋಡಿದಾಗ ಈಜಿಪ್ಟ್ ನಾಗರಿಕತೆಯ ಜನರಿಗೆ ಬಲ್ಬ್ನ ಪರಿಚಯವಿತ್ತೆ ಎಂಬ ಸಂದೇಹ ಮೂಡದೇ ಇರದು. ಇನ್ನು ಈ ವಿಡಿಯೋದ ಕೊನೆಯ ವಿಸ್ಮಯ, ದ ಶಿಗೋರೈಡಾಲ್. ಈ ಶಿಲೆ ಸೈಬೀರಿಯಾದ ಹಿಮ ಮರುಭೂಮಿಯಲ್ಲಿ ಸಿಕ್ಕಿದ್ದು, ಇದನ್ನು ಮನುಕುಲದ ಮೊದಲ ಶಿಲೆ ಎಂದು ಕರೆಯಲಾಗುತ್ತೆ. ಇದರ ಉದ್ದ 5.3 ಮೀಟರ್ ಇದ್ದು, ವಿಚಿತ್ರವಾದ ಚಿಹ್ನೆ, ವಿಚಿತ್ರವಾದ ಆಕೃತಿಗಳಿಂದ ತುಂಬಿ ಹೋಗಿದೆ ಈ ಮೂರ್ತಿ. ಇದೇನು ಪ್ರಾಚೀನ ಕಾಲದ ಜನರ ಸಂದೇಶನ, ಗುಪ್ತ ಆಚರಣೆಗಳ ಕೋಡ್ ಇರಬಹುದಾ, ಭವಿಷ್ಯದ ಬಗೆಗೆ ಆ ಕಾಲದ ಜನರು ನೀಡಿದ್ದ ಕುರುಹುಗಳ, ಹೀಗೆ 10 ವಿಸ್ಮಯಕಾರಿ ಅಂಶಗಳು ಇಂದಿಗೂ ಸಂಶೋಧನಾಕಾರರನ್ನು ಕಾಡುತ್ತಲೇ ಇದೆ. ಸ್ನೇಹಿತರೆ, ಈ ಭೂಮಿ ಇಂದಿಗೂ ಉತ್ತರ ಸಿಗದಿರುವ ಇಂತಹ ಅದೆಷ್ಟೋ ಕೌತುಕಗಳನ್ನು ತನ್ನೊಳಗೆ ಹುದುಗಿಸಿಕೊಂಡಿದೆ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಎದುರಾಗ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಎನ್ನುತ್ತಾ ಇವತ್ತಿನ ಕೌತುಕಕ್ಕೆ ಪೂರ್ಣ ವಿರಾಮ ಹಾಕ್ತಿದ್ದೇವೆ. ಜೈ ಹಿಂದ್.